ಇದು ಭಾರತ ದೇಶ. ಇಲ್ಲಿ ಎಲ್ಲ ಧರ್ಮದವರಿದ್ದೇವೆ. ನಾವೆಲ್ಲರೂ ಕೂಡ ಸರ್ವ ಧರ್ಮವನ್ನು ಪ್ರೀತಿಸುವವರು. ಹೀಗಿರುವಾಗ ಈ ಒಂದು ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ವ್ಯಕ್ತಿ ದಾನವನ್ನು ಮಾಡ್ತಾನೆ ಅಂತ ಆದರೆ ಅವನು ಮುಸ್ಲಿಮರಿಗೆ ಮಾತ್ರ ದಾನ ಮಾಡಬೇಕಾ, ಅಥವಾ ಉಳಿದ ಧರ್ಮದ ಪಾಪದವರಿಗೂ ಕೂಡ ದಾನವನ್ನು ಮಾಡಬಹುದಾ ಅನ್ನೋ ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ದೀರಾ, ತುಂಬ ಸಂತೋಷವಾಯಿತು. ಕುರಾನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ದಾನ ಮಾಡಲಿಕ್ಕೆ ಬರೀ ಅವಶ್ಯಕತೆ ಮಾತ್ರ ಒಂದು ಇದು ಇರೋದು, ಮಾನದಂಡ. ಧಾರ್ಮಿಕ ಮಾನದಂಡ ಇಲ್ಲ. ನನ್ನ ಮುಂದೆ ಅವಶ್ಯಕತೆ, ಯಾರಿಗೆ ಯಾವ ವಸ್ತುವಿನ ಅಗತ್ಯ ಇದೆ ಅವನಿಗೆ ಅಂತ ಸಹಕಾರ ಮಾಡಿದ್ರೆ ಪುಣ್ಯ ಸಿಗುತ್ತದೆ. ಅದರಲ್ಲಿ ಅವನು ನನ್ನ ಧರ್ಮದ ವ್ಯಕ್ತಿಯೋ ಪರಧರ್ಮದ ವ್ಯಕ್ತಿಯೋ ಅವನು ಯಾರು ಅಂತ ನೋಡುವ ಇದಿಲ್ಲ, ಅವಶ್ಯಕತೆ ಇಲ್ಲ. ಅಷ್ಟೇ ಏಕೆ, ಪ್ರವಾದಿಯವರು ಹೇಳ್ತಾರೆ, ಪ್ರಾಣಿಗಳಿಗೂ ಕೂಡ ನೀವು ನೋಡುವ ಒಂದು ಕಾಳಿನ ಮೇಲೂ, ಪ್ರಾಣಿಗೆ ನೀವು ಪಕ್ಷಿಗಳಿಗೆ ನೀವು ಕೊಡುವ ಒಂದು ನೀರಿನ ಒಂದು ಹನಿಯ ಮೇಲೂ ನಿಮಗೆ ಪುಣ್ಯ ಸಿಗುತ್ತದೆ, ಕೊಡಿರಿ ಅಂತ ಹೇಳುತ್ತಾರೆ. ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಯಾಕೆಂದರೆ ಮಸ್ಜಿದ್ನಲ್ಲಿ ಸಾಮಾನ್ಯವಾಗಿ ಮುಸ್ಲಿಂ ಸಹೋದರ ಬರ್ತಾರೆ, ನಮ್ಮ ಬೇರೆ ಸಹೋದರರು ಬರೋದಿಲ್ಲ. ಅದಕ್ಕೋಸ್ಕರ ನೀವು ಬಂದು ನೋಡಿ, ನಮ್ಮ ಇದು ಮಗ್ರಿಬ್ನಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ನಾವು ಇದು ಆಹಾರ ಪದಾರ್ಥಗಳಿಟ್ಟು ನಾವು ಉಪವಾಸ ಇಟ್ಟಿರ್ತೇವಲ್ಲ, ನಮ್ಮ ಇದರ ಮೇಲೆ, ನಮ್ಮ ಮೇಜಿನ ಮೇಲೆ ಯಾರಾದರೂ ಬರಲಿ ನಾವು ಅವರನ್ನು ನಿಷೇಧಿಸುವುದಿಲ್ಲ, ಎಲ್ಲರಿಗೂ ನಾವು ಕಳ್ಕೊಳ್ತೀವಿ. ಒಳ್ಳೆಯ ಪ್ರಶ್ನೆ. ದಾನ ಧರ್ಮ ಯಾರಿಗೆ ಅಗತ್ಯವಿದೆ ಅವರಿಗೆ ದಾನ ಮಾಡಿದರೆ ಅದುವೇ ಶ್ರೇಷ್ಠವಾದ ಪುಣ್ಯ ಅಂತ ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನೊಂದು ಪ್ರಶ್ನೆ, ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ನಿಮ್ಗೆ ಬೇಕಾಗಿರುವಂತಹ ಪ್ರೀತಿಯ ಭಕ್ಷ್ಯಗಳನ್ನು ನೀವು ತಿಂತೀರಾ. ಇದನ್ನು ನೀವು ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ಹಿಂದೂಗಳು ಮಾಡಿ ನಿಮ್ಮನ್ನು ಪ್ರೀತಿಯಿಂದ ಬನ್ನಿ, ಇದನ್ನು ಸ್ವೀಕರಿಸಿ ಅಂತ ಕರೆದ್ರೆ ನೀವು ಬರ್ತೀರಾ ಇಲ್ವಾ? ತಾವೊಬ್ಬ ಕರಿ ಸರ್, ನಾನು ಬರ್ತೀನಿ, ಯಾವ ಅಭ್ಯಂತರ ಇಲ್ಲ. ಕುರಾನಲ್ಲಿ ಎಲ್ಲೂ ಹೇಳಲಾಗಿಲ್ಲ ಅನ್ಯ ಧರ್ಮೀಯರ ಊಟ ಮಾಡಬಾರ್ದು ಅಂತ ಹೇಳಲೇ ಇಲ್ಲ. ಕರಿಬೇಕು. ಮತ್ತು ಪರಸ್ಪರ ಸಹೋದರತೆ ಯಾವ ರೀತಿ ಕುರಾನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ವಲಾ ತಸುಬ್ಬುಲ್ಲದೀನ ಯದುಊನ ಮಿಂದೂನಿಲ್ಲ. ಅಂದರೆ ಬೇರೆಯವರು ಯಾವ ವಸ್ತುಗಳನ್ನು ದೇವ ಎಂದು ತಿಳಿದುಕೊಂಡು ಪೂಜಿಸುತ್ತಾರೆ, ಅವರ ಪೂಜನೀಯ ವ್ಯಕ್ತಿಗಳಾಗಲಿ ಪೂಜನೀಯ ವಸ್ತುಗಳಾಗಲಿ ನೀವು ಅದರ ವಿರುದ್ಧ ಕೆಟ್ಟದಾಗಿ ಹೇಳಬಾರ್ದು ಅಂತ ಕುರಾನ್ನಲ್ಲಿ ಆದೇಶ ಸಲಾಗಿದೆ. ಯಾಕಂದರೆ ಇದು ಪರಧರ್ಮ ಸಹಿಷ್ಣುತೆಯ ಇದು ಪಾಠ. ಇದು ಇಂಥ ಸ್ಥಳದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೋದಾದರೆ ಈ ಪರಧರ್ಮ ಸಹಿಷ್ಣುತೆ ಮತ್ತು ಭಾವೈಕ್ಯತೆ ಮತ್ತು ಎಲ್ಲ ಧರ್ಮದವರು ಸೇರಿ ಒಂದು ಸಂತೋಷದಿಂದ ಸಹೋದರಾಗಿ ಬಾಳುವ ಒಂದು ನೋಡಬೇಕಾದರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಶ್ರೇಷ್ಠ ದೇಶ ಭಾರತ ಮಾತ್ರ. ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಆಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಹಿಂದೂ ಯುವಕರು, ಮುಸ್ಲಿಂ ಯುವಕರು ಅಥವಾ ಇತರ ಯಾವುದೇ ಧರ್ಮದ ಯುವಕರು ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡ್ಕೊಳ್ತಾರೆ. ಅವರಿಗೆ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಮಾತನ್ನು ನಿಮ್ಮ ಬಾಯಲ್ಲಿ ಯಾವ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನಮ್ಮ ಬಾಯಿ ಬಿಟ್ಟು ದೇವರ ಪುಸ್ತಕದಿಂದ ಹೇಳುತ್ತೇನೆ. ಖಂಡಿತ. ಕುರಾನಲ್ಲಿ ಎಷ್ಟೋ ಜಾಗದಲ್ಲಿ ಹೇಳಲಾಗಿದೆ, ಯಾ ಯುಹನ್ನಾಸ್, ಎಲೈ ಮಾನವರೇ, ಎಲೈ ಮುಸ್ಲಿಮರೇ ಅಲ್ಲ, ಎಲೈ ಮಾನವರೇ, ಇತ್ತಕೂ ರಬ್ಬಕ್ಕೂ, ನೀವೆಲ್ಲರೂ ನಿಮ್ಮ ಸೃಷ್ಟಿಕರ್ತನಲ್ಲಿ ಭಯಪಡಿರಿ. ಅಂದರೆ ಸೃಷ್ಟಿಕರ್ತನ ಒಂದು ಕೆಲವು ಆದೇಶಗಳಿವೆ, ಆ ಆದೇಶಗಳನ್ನು ಮೀರದಿರಿರಿ, ಅದರ ಬಗ್ಗೆ ಭಯಪಡಿರಿ. ಏನಂದರೆ ಅಲ್ಲದಿ ಖಲಕಕ್ಕುಂ ಮಿನ್ ನಫ್ಸಿನ್ ವಾಹಿದತಿನ್, ಆ ಸೃಷ್ಟಿಕರ್ತ ಪರಮಾತ್ಮ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರನ್ನು ಒಂದೇ ಒಂದು ಜೀವಿಯಿಂದ ಸೃಷ್ಟಿಸಿದ್ದಾನೆ. ತರುವಾಯ ವ ಖಲಕ ಮಿನ್ಹಾ ಝೌಜಹ, ಆ ಜೀವಿಯಿಂದ ಅದರ ಪತ್ನಿಯನ್ನು ಉಂಟು ಮಾಡಿದ್ದಾನೆ. ವ ಬಸ್ಸ ಮಿನ್ಹುಮಾ ರಿಜಾಲನ್ ಕಸೀರು ವನಿಸಾ, ತದನಂತರ ಆ ಇಬ್ಬರಿಂದ, ಮೊದಲ ಮಾನವ ಮತ್ತು ಆ ಮೊದಲ ಮಹಿಳೆ, ಆ ಇಬ್ಬರಿಂದ ಅನೇಕ ಸ್ತ್ರೀಯರನ್ನು ಪುರುಷರನ್ನು ಉಂಟು ಮಾಡಿ ಜಗತ್ತಿನಾದ್ಯಂತ ನಾವೇ ಹರಡಿಸಿದ್ದೇವೆ ಅಂತ ಕುರಾನ್ನಲ್ಲಿ ಹೇಳಲಾಗಿದೆ. ಅಂದರೆ ಆ ಮೊದಲ ಮಾನವ ಯಾರು? ಅವರೇ ಹಜರತ್ ಆದಮ್. ಆ ಮೊದಲ ಮಹಿಳೆ ಯಾರು? ಅವರೇ ಹಜರತ್ ಹವ್ವ, ಅವರ ಪತ್ನಿ. ಈ ಇಬ್ಬರು, ಮೊದಲ ಮಾನವ ಮೊದಲ ಮಹಿಳೆ, ಇವರು ಹಜರತ್ ಆದಮ್ ಮತ್ತು ಹಜರತ್ ಹವ್ವ. ಎಲ್ಲ ಮಾನವರು ಅವರದೇ ಸಂತತಿ.
ಅಂದರೆ ನಾವೆಲ್ಲರೂ ನಮ್ಮ ಧರ್ಮ ಬೇರೆ ಬೇರೆ ಇರ್ಬೋದು, ಆಚರಣೆಗಳು ಬೇರೆ ಇರ್ಬೋದು, ಮೂಲಕ್ಕೆ ನೋಡಿದರೆ ನಾವೆಲ್ಲರೂ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಬುದ್ಧರು, ಜೈನರು, ಸಿಖ್ಖರು, ಎಲ್ಲರೂ ವಿಶ್ವದಲ್ಲಿರುವ ಎಲ್ಲ ಜನರು, ದೇವರಿಗೆ ನಂಬುವರು, ದೇವರಿಗೆ ಧಿಕ್ಕರಿಸುವ ಎಲ್ಲರೂ ಕೂಡ ಮೂಲವಾಗಿ ಒಂದೇ ತಂದೆ ತಾಯಿಯ ಮಕ್ಕಳು. ಇದು ನಮ್ಮ ನಂಬಿಕೆ. ಇದನ್ನು ಯಾರು ಒಪ್ಪುವುದಿಲ್ಲವೋ ಅವನು ಏನಾದರೂ ಆಗಬಹುದು, ಮುಸ್ಲಿಮ್ನಾಗಲು ಸಾಧ್ಯವೇ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಬೇಕಾ? ಇದು ಇಸ್ಲಾಮಿನ ಇದು ಧರ್ಮನಿಷ್ಠವಾದ ಇದು ಆದೇಶವಾಗಿದೆ. ಎಲ್ಲರೂ ಸಹಬಾಳ್ವೆಯಿಂದ ಬದುಕಬೇಕು. ಯಾವ ರೀತಿಯಲ್ಲಿ ಈ ಜಮೀನು, ಈ ಭೂಮಿ ಇದು ನನ್ನ ಅಪ್ಪನ ಸೊತ್ತಲ್ಲ. ಅಲ್ಲಾಹನು ಹೇಳುತ್ತಾನೆ, ಇನ್ನಲ್ ಅರ್ಜಲಿಲ್ಲ, ಲೋಕದಲ್ಲಿ ಇರುವ ಎಲ್ಲ ಭೂಮಿಯು ಇದು ಅವನ ಒಡೆತನವಾಗಿದೆ, ಪರಮಾತ್ಮನ. ಈ ಲೋಕದ ಮೇಲೆ ಬಾಳುವವರೆಲ್ಲರೂ ಪರಮಾತ್ಮನ ದಾಸರು. ಯಾವ ರೀತಿ ಮುಸ್ಲಿಮ್ನಿಗೆ ಈ ಯಾವುದೇ ದೇಶದ ಭೂಮಿಯಾಗಲಿ, ಅವನು ಯಾವುದೇ ದೇಶದ ನಾಗರಿಕನಾಗಲಿ, ಅವನಿಗೆ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಅವನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಪಾಲಿಸುವವರಿಗೂ ಅಷ್ಟೇ ಹಕ್ಕು ಇದೆ ಅಂತ ಕುರಾನ್ನಲ್ಲಿ ಹೇಳಲಾಗಿದೆ. ಇನ್ನೊಂದು ಪ್ರಶ್ನೆ, ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು ಅಜಾನ್ ಕೂಗುವುದನ್ನು ನಾವು ಕೇಳ್ತೇವೆ. ಅನ್ಯ ಧರ್ಮೀಯರಾಗಿರುವ ನಮಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಇವಾಗ ತಿಳ್ಕೊಳ್ಳುವಂಥ ಹೊತ್ತು ಬಂದಿದೆ. ಏನು ಈ ಅಜಾನ್ ಕೂಗೋದು ಅಂದರೆ ಏನಿರುತ್ತೆ? ಆ ಒಂದು ಮೈಕದಲ್ಲಿ ಪಠಿಸುವಂತಹ ಆ ಮಂತ್ರಗಳು ಏನಿದು? ಇದು ಎಲ್ಲ ಪುಸ್ತಕಗಳಲ್ಲೂ ಕೂಡ ಅದರ ಅರ್ಥ ಸಿಗುತ್ತದೆ. ಅಲ್ಲಾಹು ಅಕ್ಬರ್ ಅಂದರೆ ಒಬ್ಬ ಮುಸ್ಲಿಮನ ಪ್ರಕಾರ ಅವನ ಶ್ರದ್ಧೆ ಅಲ್ಲಾಹನಲ್ಲಿರುವುದು. ನನಗೆ ನನ್ನ ಧರ್ಮದ ನನ್ನ ವಿಶ್ವಾಸದ ಪ್ರಕಾರ ಅಲ್ಲಾಹನೇ ಶ್ರೇಷ್ಠನು. ಅಷಹದು ಅಲ್ಲಾ ಇಲ್ಲ ಇಲ್ಲಲ್ಲ, ನಾನು ಹೇಳುತ್ತೇನೆ ಅವನ ವಿನ ಯಾರೂ ಪೂಜ್ಯ ಇಲ್ಲ. ಮುಸ್ಲಿಮನಂದರೆ ಏಕದೇವ ವಿಶ್ವಾಸ, ಅದನ್ನು ಅವನು ಉಚ್ಚರಿಸುತ್ತಾನೆ. ಅಷಹದು ಅನ್ನ ಮುಹಮ್ಮದ್ ರಸೂಲುಲ್ಲಾ ಅಂದರೆ ಹಜರತ್ ಮೊಹಮ್ಮದ್ ಸಲ್ಲಾಸಂರವರು ದೇವರ ಅಂತಿಮ ಪ್ರವಾದಿಗಳು ಅಂತ ಹೇಳ್ತಾನೆ. ಆಮೇಲೆ ಹಯ್ಯಾ ಅಲ ಸಲ, ಬನ್ನಿರಿ ನಮಾಜ್ ಆಚರಿಸೋಣ ಬನ್ನಿರಿ. ಹಯ್ಯಾ ಅಲ್ ಫಲ, ಬನ್ನಿರಿ ನಮಾಜ್ನಲ್ಲಿ ನಮಗೆ ಅಭಿವೃದ್ಧಿ ಇದೆ, ಬನ್ನಿರಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹ್ ಶ್ರೇಷ್ಠನು, ಅಲ್ಲಾಹನೇ ಶ್ರೇಷ್ಠನು, ನಮ್ಮಲ್ಲಿ ಯಾರೂ ಶ್ರೇಷ್ಠರಲ್ಲ. ಯಾಕೆಂದರೆ ಇದು ಹೇಳಲು ಚಿಕ್ಕ ಚಿಕ್ಕ ಪದಗಳು, ಆದರೆ ಇದರ ಅರ್ಥ ಸಮುದ್ರದಷ್ಟು ಆಳವಾಗಿದೆ. ಅಲ್ಲಾಹನೇ ಶ್ರೇಷ್ಠನೇ ಅಂದರೆ ಜನ ಏನು ಮಾಡ್ಕೊಂಡಿದಾರ, ಧನಿಕನು ಶ್ರೇಷ್ಠನು, ಬಡವ ಅವನು ಅಷ್ಟೇ, ಅವನು ಉಚ್ಚ ಜಾತಿಯವನು, ಇವನು ಕೀಳು ಜಾತಿಯವನು, ಇದೆಲ್ಲ ಮಾನವರು ಮಾಡಿಕೊಂಡಿದ್ದಾರೆ. ಈ ಅಜಾನ್ ಮೂಲಕ ಹೇಳಿದ್ರೆ ಶ್ರೇಷ್ಠರು ಯಾರಿಲ್ಲ, ಶ್ರೇಷ್ಠ ಒಬ್ಬನೇ ಒಬ್ಬ ಅಲ್ಲಾಹನು, ನಾವೆಲ್ಲರೂ ಅವನ ದಾಸರು, ನಾವೆಲ್ಲರೂ ಸಮಾನರು. ಇದೇ ಅಜಾನ ಉದ್ದೇಶ. ಆವಾಗ ಎಲ್ಲ ಕಡೆಯಿಂದ ನೀವು ನೋಡ್ಬೋದು, ಎಲ್ಲ ಕಡೆಯಿಂದ ಮುಸ್ಲಿಮರು ಬರ್ತಾರೆ, ಮಸ್ಜಿದ್ಗೆ ಬರ್ತಾರೆ, ಒಂದೇ ಲೈನಲ್ಲಿ ನಿಲ್ಕೊಳ್ತಾರೆ. ಎಲ್ಲರ ಅಹಂಕಾರ ಕಳೆದು ಶುಕ್ರವಾರದಂದು ಎಲ್ಲರೂ ಶುಕ್ರವಾರ ಅಲ್ಲ, 5 ಸಲ ಕೂಡ ಒಂದೇ ಲೈನ್ನಲ್ಲಿ ಇರ್ತಾರೆ, ಒಂದೇ ಲೈನ್ನಲ್ಲಿ, ಒಂದೇ ಸಾಲಿನಲ್ಲಿ. ಹೊರಗೆ ಅವನು ಯಜಮಾನರಾಗಿರ್ಬೋದು, ಅವನ ಕಾರಲ್ಲಿ ಅವನು ಕೂತ್ಕೊಳ್ಳೋಂಗಿಲ್ಲ, ಅವನ ಚೇಂಬರ್ನಲ್ಲಿ, ಆಫೀಸ್ನಲ್ಲಿ ಅವನ ಮುಂದೆ ಅವನು ಕೂತ್ಕೊಳ್ಳೋಂಗಿಲ್ಲ. ಅದೇ ಆ ಆಳು ಯಜಮಾನ ಜೊತೆಗೆ ಮಸ್ಜಿದ್ ಬಂದರೆ ಯಜಮಾನನ ಹೆಗಲಿಗೆ, ಅವನ ಆಫೀಸ್ನಲ್ಲಿ ಅವನ ಮನೆಯಲ್ಲಿ ಕೆಲಸ ಮಾಡುವ ಆಳು ಯಜಮಾನನ ಹೆಗಲಿಗೆ ತನ್ನ ಹೆಗಲು ಕೊಟ್ಟು ನಿಲ್ತಾನೆ, ಕರೆಕ್ಟಾಗಿ ನಿಲ್ತಾನೆ. ಸಮಾನತೆ ಬಂದಿದೆ, ಅಸಮಾನತೆ ಹೋಗಿದೆ. ಏಕೆ ಅಂದರೆ ನಾವೆಲ್ಲರೂ ದೇವರ ದಾಸರು. ಇದು ಅಜಾ ಮತ್ತು ನಮಾಜ್ನ ಉದ್ದೇಶ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.